ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಇವತ್ತು ಕ್ರಾಸ್ ಬೀಟ್ಸ್ ಕ್ಲಿಪ್ M01 ಈ ಒಂದು ಮೈಕ್ನ ಅನ್ಬಾಕ್ಸ್ ಮಾಡೋಣಂತೆ. ಈಗಾಗಲೇ 2 ದಿನದಿಂದ ನಾನು ಈ ಒಂದು ಮೈಕ್ನ ಯೂಸ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನೇನೆಲ್ಲ ಪ್ಲಸ್ ಇದೆ, ಏನೇನೆಲ್ಲ ಮೈನಸ್ ಇದೆ, ಹಾಗೆ ಬಂದ್ಬಿಟ್ಟು ಆ ಒಂದು ಪ್ರೈಸ್ ರೇಂಜಿಗೆ ಈ ಮೈಕ್ನ ಪರ್ಚೇಸ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಮೈಕ್ ನಿಮಗೆ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಮೈಕ್ನ ಜುಲೈ 18ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಆ ದಿನ ನೀವು ಈ ಒಂದು ಮೈಕ್ ನ ಪರ್ಚೇಸ್ ಮಾಡಬಹುದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಒಂದು ಮೈಕ್ ಯಾರಿಗೆ ಯೂಸ್ ಆಗುತ್ತೆ ಗೊತ್ತಾ? ಯೂಟ್ಯೂಬರ್ಸ್ ಗೆ ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯೂಟ್ಯೂಬರ್ಸ್ ಅಂತಾನೆ ಅಲ್ಲ, ಯಾರ್ಯಾರೆಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಮೈಕ್ ಯೂಸ್ ಆಗುತ್ತೆ. ನಾರ್ಮಲ್ ಆಗಿ ತುಂಬಾ ಜನರಿಗೆ ವೈರ್ಲೆಸ್ ಮೈಕ್ ತಗೋಬೇಕು ಅಂತ ಹೇಳ್ಬಿಟ್ಟು ಆಸೆ ಇರುತ್ತೆ. ಆದ್ರೆ ಬಿಗಿನರ್ಸ್, ತುಂಬಾ ಜನ ಬಿಗಿನರ್ಸ್, ನಾನು ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬ್ ಕೂಡ ನಾನು ಬೋಯಾ M1 ಮೈಕ್ ಯೂಸ್ ಮಾಡ್ತಾ ಇದ್ದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಮೈಕ್ ಯೂಸ್ ಮಾಡ್ತಾ ಇದ್ದೆ. ಇದು ತುಂಬಾನೇ ಒಳ್ಳೆ ಮೈಕ್. ಬಿಗಿನರ್ಸ್ ತುಂಬಾ ಜನ ಈ ಒಂದು ಮೈಕ್ ನ ತಗೊಂತಾರೆ. ಇದರಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ಒಂದು ಸ್ವಲ್ಪ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. 800 ರೂಪಾಯಿನ 900 ರೂಪಾಯಿಗೆ ಸಿಗುತ್ತೆ. ಇದರಲ್ಲಿರೋ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ನಿಮಗೆ ವೈರ್ ಲೆಂತ್ ಜಾಸ್ತಿ ಇರುತ್ತೆ. ಇಷ್ಟಿರುತ್ತೆ ವೈರ್ ಲೆಂತ್. ಪ್ರತಿ ಸಲ ಈ ರೀತಿಯಾಗಿ ಗಂಟು ಬಿಡುತ್ತೆ, ಈ ರೀತಿಯಾಗಿ ಉಂಡೆ ಆಗ್ಬಿಡುತ್ತೆ. ಇದನ್ನ ಮತ್ತೆ ಬಿಡಿಸ್ಬೇಕು ಅಂದ್ರೆ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಇವಾಗ ನಾನು ಈ ಒಂದು ಮೈಕ್ ಯೂಸ್ ಮಾಡ್ತಾ ಇಲ್ಲ. ಇವಾಗ ಬಂದ್ಬಿಟ್ಟು ರೋಡ್ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಹತ್ತತ್ರ 30,000 ಆಗುತ್ತೆ, 30-35 ಸಾವಿರದವರೆಗೂ ಆಗುತ್ತೆ. ಒಂದ್ ಸ್ವಲ್ಪ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು. ಇವಾಗ ನೀವೇನ್ ಆಡಿಯೋ ಕೇಳ್ತಿದ್ದೀರಲ್ಲ, ಅದೆಲ್ಲಾನು ಕೂಡ ಈ ಒಂದು ಮೈಕ್ ರೆಕಾರ್ಡ್ ಮಾಡೋದು. ಇದೊಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಆದ್ರೆ ಎಲ್ಲರೂ ಕೂಡ 30,000 ಕೊಟ್ಬಿಟ್ಟು ತಗೊಳೋದಕ್ಕೆ ಆಗೋದಿಲ್ಲಲ್ಲ. ಆದ್ರೂ ಕೂಡ ಎಷ್ಟೋ ಜನರಿಗೆ ವೈರ್ಲೆಸ್ ಮೈಕ್ ತಗೋಬೇಕು ಅಂತ ಹೇಳ್ಬಿಟ್ಟು ಆಸೆ ಇರುತ್ತೆ. ಅವರಿಗೆ ಈ ಒಂದು ಮೈಕ್ ಬೆಸ್ಟ್ ಅಂತಾನೆ ಹೇಳ್ತೀನಿ. ರೀಸನ್ ಏನು ಅಂತ ಹೇಳ್ಬಿಟ್ಟು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಯಾರಾದ್ರೂ ಹೊಸ ಮೈಕ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ತುಂಬಾ ಜನ ನಮ್ಮ ವಿಡಿಯೋಸ್ನ ನೋಡ್ತಿದ್ದೀರಾ, ತುಂಬಾ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ. ಅದಕ್ಕೋಸ್ಕರ ಕೇಳ್ತಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇದೆ. ಬಾಕ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕ್ರಾಸ್ ಬೀಟ್ಸ್ ಅಂತೇಳಿ ಬ್ರ್ಯಾಂಡ್ ನೇಮ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೆಳಗಡೆ ಮೈಕ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲೇ ಇವರು ಡಿಸ್ಪ್ಲೇ ಮಾಡಿದ್ದಾರೆ. ಇನ್ನ ಬಾಕ್ಸ್ ಓಪನ್ ಮಾಡೋಣಂತೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ಇಲ್ಲಿ ಮೈಕ್ ಕಾಣಿಸುತ್ತೆ. ತುಂಬಾ ಸಾಲಿಡ್ ಆಗಿದೆ ಅಂತಾನೆ ಹೇಳ್ಬೋದು. ಕ್ಲೀನ್ ಆಗಿ ಇವರು ಕವರ್ ಮಾಡಿದ್ದಾರೆ. ಇದನ್ನ ಓಪನ್ ಮಾಡೋಣಂತೆ. ನಾನು ಇದನ್ನ ಒಂದು ಸ್ವಲ್ಪ ಲೈಟ್ ವೇಟ್ ಇರುತ್ತೆ ಅನ್ಕೊಂಡೆ. ಇದು ನೋಡ್ಕೊಂಡ್ರೆ ಪರವಾಗಿಲ್ಲ, ಒಂದು ಸ್ವಲ್ಪ ವೇಟ್ ಇದೆ ಅಂತಾನೆ ಹೇಳ್ಬೋದು. ಸಾಲಿಡ್ ಬಿಲ್ಡ್, ಕೈಯಲ್ಲಿ ಇಟ್ಕೊಂಡು ಮಾತ್ರ ತುಂಬಾನೇ ಚೆನ್ನಾಗಿದೆ. ಕಂಪ್ಲೀಟ್ ಆಗಿ ನಿಮಗೆ ಮ್ಯಾಟಿ ಫಿನಿಶ್ ಇಂದ ಬರುತ್ತೆ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣಂತೆ. ನೆಕ್ಸ್ಟ್ ನೋಡ್ಕೊಂಡ್ರೆ ನಿಮಗೆ ಯೂಸರ್ ಮ್ಯಾನ್ಯುಯಲ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ನಿಮಗೆ QR ಕೋಡ್ ಏನಿದೆಲ್ಲ, ಇದನ್ನ ನೀವು ನಿಮ್ಮ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸ್ಕ್ಯಾನ್ ಮಾಡಿದೀರಾ ಅಂದ್ರೆ ಕಂಪ್ಲೀಟ್ ಯೂಸರ್ ಮ್ಯಾನ್ಯುಯಲ್ ನಿಮ್ಮ ಮೊಬೈಲ್ ಅಲ್ಲಿ ಕಾಣಿಸುತ್ತೆ. ನಿಮಗೆ ಟೈಮ್ ಇತ್ತು ಅಂದ್ರೆ ಒಂದ್ಸಲ ಓದ್ಕೊಳ್ಳಿ, ತುಂಬಾನೇ ಯೂಸ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಒಂದು ಕೇಬಲ್ ನ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಟೈಪ್ ಸಿ ಕೇಬಲ್, ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಬಾಕ್ಸ್ ಅಲ್ಲಿ ಅಷ್ಟೇ, ಇನ್ನೇನು ಕೂಡ ಇಲ್ಲ. ನೀವು ಈ ಒಂದು ಮೈಕ್ ಪರ್ಚೇಸ್ ಮಾಡಿದ ತಕ್ಷಣ ನೀವು ಆಪ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಎಕ್ಸ್ಟ್ರಾ 6 ಮಂತ್ಸ್ ನಿಮಗೆ ವಾರಂಟಿ ಇರುತ್ತೆ ಅಂತಾನೆ ಹೇಳ್ಬೋದು. ಇದೊಂದನ್ನ ಮರೆಯೋದಕ್ಕಾದ್ರೆ ಹೋಗ್ಬಿಡಿ. ನೆಕ್ಸ್ಟ್ ನಾವು ಮೈಕ್ ಬಗ್ಗೆ ಮಾತಾಡೋಣಂತೆ. ಈ ಮೈಕ್ ನಾನು ಫಸ್ಟ್ ಟೈಮ್ ನೋಡಿದಾಗ, ಹಾಗೆ ಬಂದ್ಬಿಟ್ಟು ಕೈಯಲ್ಲಿ ಇಟ್ಕೊಂಡಾಗ ನನಗೇನು ಅನ್ನಿಸ್ತು ಗೊತ್ತಾ? ಈ ಮೈಕ್ ನಾನು ಯೂಸ್ ಮಾಡ್ತಿದ್ದೀನಲ್ಲ, ರೋಡ್ ಮೈಕ್, ಇದು ಬಂದ್ಬಿಟ್ಟು 30,000. ಇದು ನಮಗೆ ಬಾಕ್ಸ್ ಬರೋದಿಲ್ಲ, ಈ ತರ ಬಾಕ್ಸ್ ಅಲ್ಲಿ ಕೊಡೋದಿಲ್ಲ, ಒಂದು ಪೌಚ್ ಅಲ್ಲಿ ಕೊಡ್ತಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಒಂದು ಪೌಚ್ ಕೊಡ್ತಾರೆ. ಎಲ್ಲಾದ್ರೂ ಬೇರೆ ಕಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಮೈಕ್ ತಗೊಂಡು ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಈ ತರ ಬಾಕ್ಸ್ ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಒಳಗಡೆ ಮೈಕ್ ಇರುತ್ತಲ್ಲ, ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಈ ಒಂದು ಬಾಕ್ಸ್ ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಿಮಗೆ ಮ್ಯಾಟಿ ಫಿನಿಶ್ ಇರುತ್ತೆ. ನಿಮಗೆ ಫಿಂಗರ್ ಪ್ರಿಂಟ್ಸ್ ಯಾವುದೇ ರೀತಿ ಅಟ್ರಾಕ್ಟ್ ಮಾಡೋದಿಲ್ಲ. ಮೇಲ್ಗಡೆ ನಿಮಗೆ ಗ್ಲಾಸಿ ಫಿನಿಶ್ ಇರುತ್ತೆ. ಇನ್ನ ಸೈಡ್ ಅಲ್ಲೆಲ್ಲ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ನಿಮಗೆ ಮ್ಯಾಟಿ ಫಿನಿಶ್ ಇರುತ್ತೆ. ಇಲ್ಲಿ ಸಣ್ಣ ಡಿಸ್ಪ್ಲೇ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಚಾರ್ಜ್ ಇಂಡಿಕೇಶನ್ ಇರುತ್ತೆ. ನಿಮಗೆ ಮೈಕ್ ಅಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲೇ ಗೊತ್ತಾಗುತ್ತೆ. ಹಾಗೆ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಇದು ಕೂಡ ಚಾರ್ಜ್ ಆಗುತ್ತೆ. ಇದೊಂದು ನನಗೆ ತುಂಬಾನೇ ಇಷ್ಟ ಆಯ್ತು. ಇವಾಗ ಓಪನ್ ಮಾಡೋಣಂತೆ. ಓಪನ್ ಮಾಡಿದ ತಕ್ಷಣ ನಿಮಗೆ 2 ಟ್ರಾನ್ಸ್ಮಿಟರ್ ಇರುತ್ತೆ, 2 ರಿಸೀವರ್ ಇರುತ್ತೆ. 2 ರಿಸೀವರ್ ಯಾಕೆ ಬ್ರೋ ಅಂದ್ರೆ, ಒಂದು ಆಂಡ್ರಾಯ್ಡ್ಗೆ, ಒಂದು ಐಫೋನ್ಗೆ. ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಆಂಡ್ರಾಯ್ಡ್ಗೆ ಕೊಡ್ತಾರೆ, ಐಫೋನ್ಗೆ ರಿಸೀವರ್ ಕೊಡೋದಿಲ್ಲ. ಇದರಲ್ಲಿ ನಿಮಗೆ ಐಫೋನ್ಗೂ ಕೂಡ ರಿಸೀವರ್ ಕೊಟ್ಟಿದ್ದಾರೆ. ಇದೊಂದು ನನಗೆ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ನಿನ್ನ ಟ್ರಾನ್ಸ್ಮಿಟರ್ ವಿಷಯಕ್ಕೆ ಬಂದ್ರೆ ಈ ರೀತಿಯಾಗಿ ನಿಮಗೆ 2 ಟ್ರಾನ್ಸ್ಮಿಟರ್ ಸಿಗುತ್ತೆ. ಈ ಒಂದು ಟ್ರಾನ್ಸ್ಮಿಟರ್ಸ್ ನ ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ಇವಾಗ ನಾನೇನು ರೋಡ್ ಮೈಕ್ ಹಾಕೊಂಡಿದ್ದೀನಲ್ಲ, ಆ ರೀತಿಯಾಗಿ ನೀವು ಈ ಒಂದು ಟ್ರಾನ್ಸ್ಮಿಟರ್ ನ ಹಾಕೋಬೇಕಾಗುತ್ತೆ. ಹಾಗೆ ಬಂದ್ಬಿಟ್ಟು ನಿಮಗೆ ರಿಸೀವರ್ ಏನ್ ಕೊಟ್ಟನಲ್ಲ, ಇದು ಬಂದ್ಬಿಟ್ಟು ರಿಸೀವರ್ 2 ಕೊಡ್ತಾರೆ ನಿಮಗೆ. ಆಂಡ್ರಾಯ್ಡ್ಗೆ ಒಂದಿರುತ್ತೆ, ಹಾಗೆ ಬಂದ್ಬಿಟ್ಟು ಐಫೋನಿಗೆ ಒಂದಿರುತ್ತೆ. ಟೈಪ್ ಸಿ ಇರೋದು ಬಂದ್ಬಿಟ್ಟು ಆಂಡ್ರಾಯ್ಡ್ಗೆ, ಲೈಟ್ನಿಂಗ್ ಪೋರ್ಟ್ ಇರೋದು ಬಂದ್ಬಿಟ್ಟು ಐಫೋನಿಗೆ. ನಿಮಗೆ ಯಾವ್ದು ಕಂಫರ್ಟೇಬಲ್ ಅದನ್ನ ಯೂಸ್ ಮಾಡ್ಕೊಳ್ಳಿ. ಇದನ್ನ ನೀವು
ನೀವು ಮೊಬೈಲಿಗೆ ಹಾಕಬೇಕಾಗುತ್ತೆ. ಮೊಬೈಲಿಗೆ ಹಾಕಿದ ತಕ್ಷಣ ಇದು ಎರಡು ಕೂಡ ಕನೆಕ್ಟ್ ಆಗಿಬಿಡುತ್ತೆ, ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗುತ್ತೆ. ಅವಾಗ ನೀವೇನು ಮಾತಾಡ್ತಿರಲ್ಲ ಕಂಪ್ಲೀಟ್ ಆಗಿ ವಾಯ್ಸ್ ಅನ್ನೋದು ಫಿಲ್ಟರ್ ಆಗಿಬಿಟ್ಟು ನಿಮಗೆ ರೆಕಾರ್ಡ್ ಆಗೋದಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ. ಇದು ನನಗೆ ತುಂಬಾನೇ ಇಷ್ಟ ಆಯಿತು. ರೀಸನ್ ಏನು ಅಂದರೆ ಪ್ರತಿಯೊಬ್ಬರು ಕೂಡ ಆಂಡ್ರಾಯ್ಡ್ ಕೊಡ್ತಾರೆ, ಐಫೋನಿಗೆ ಕೊಡೋದಿಲ್ಲ. ನಾನು ರೋಡ್ ಮೈಕ್ ತಗೊಂಡಾಗೂ ಕೂಡ ನನಗೆ ಐಫೋನಿಗೆ ಕೊಟ್ಟಿರಲಿಲ್ಲ, ಮತ್ತೆ ನಾನು ಸಪ್ರೇಟ್ ಆಗಿ ಕೇಬಲ್ ತಗೊಂಡೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಸಣ್ಣ ಕೇಬಲ್ ನೋಡೋದಕ್ಕೆ ನನ್ನ ಕೈ ಎಷ್ಟು ಬರುತ್ತೆ, ಆ ಕೇಬಲ್ ಎಷ್ಟು ಗೊತ್ತಾ, 2,500. ಹೊಟ್ಟೆ ಉರಿಯುತ್ತೆ 2,500 ಆ ಕೇಬಲಿಗೆ ಕೊಡಬೇಕು ಅಂದರೆ. ಆದರೆ ಆಪ್ಷನ್ ಇಲ್ಲ, ಆಂಡ್ರಾಯ್ಡಿಗೆ ಎಲ್ಲರೂ ಕೂಡ ಕೊಡ್ತಾರೆ, ಐಫೋನಿಗೆ ಕೊಡೋದಿಲ್ಲ. ಐಫೋನ್ ಅಂದ ತಕ್ಷಣ ನಾವು ಮತ್ತೆ ಸಪರೇಟ್ ಆಗಿ ತಗೋಬೇಕಾಗುತ್ತೆ. ಇದರಲ್ಲಿ ನೋಡ್ಕೊಂಡ್ರೆ ನಿಮಗೆ ಐಫೋನ್ಗೂ ಕೂಡ ಕೊಟ್ಟಿದ್ದಾರೆ, ಹಾಗೆ ಬಂದ್ಬಿಟ್ಟು ಆಂಡ್ರಾಯ್ಡ್ಗೂ ಕೂಡ ಕೊಟ್ಟಿದ್ದಾರೆ. ಆರಾಮಾಗಿ ನೀವಾದರೆ ಯೂಸ್ ಮಾಡ್ಕೋಬಹುದು. ಇಲ್ಲಿ ನಿಮಗೆ ಯಾವುದೇ ರೀತಿ ಮೈನಸ್ ಆದರೆ ಇಲ್ಲ. ಇನ್ನು ಆಡಿಯೋ ಮತ್ತೆ ಇದರಲ್ಲಿರೋ ಒಂದು ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದು ನಿಮಗೆ ಲೈನ್ ಆಫ್ ಸೈಟ್ ಬಂದ್ಬಿಟ್ಟು 120 ಮೀಟರ್ಸ್ ವರೆಗೂ ಇರುತ್ತೆ. ನೀವು ಎಷ್ಟು ದೂರ ಹೋಗಿ ಮಾತಾಡಿದ್ರು ಕೂಡ ಈಸಿಯಾಗಿ ರೆಕಾರ್ಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮ್ಯಾಕ್ಸಿಮಮ್ 120 ಮೀಟರ್ಸ್ ವರೆಗೂ ಹೋಗ್ಬೋದು. ಅದಕ್ಕಿಂತ ಮುಂದೆ ಹೋಗಿದ್ದೀರಾ ಅಂದ್ರೆ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ. ಆದಷ್ಟು ಆ ಒಂದು ರೇಂಜ್ ಅಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ. ಹಾಗೆ ಬಂದ್ಬಿಟ್ಟು ಈ ಒಂದು ಮೈಕಲ್ಲಿ ನಿಮಗೆ ENC ಸಪೋರ್ಟ್ ಇರುತ್ತೆ, ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ಗೆ ಸಪೋರ್ಟ್ ಮಾಡುತ್ತೆ. ನೀವೇನ್ ಮತ್ತೆ ಎಕ್ಸ್ಟ್ರಾ ಆನ್ ಮಾಡ್ಕೊಳ್ಳೋ ಅವಶ್ಯಕತೆ ಆದ್ರೆ ಇರೋದಿಲ್ಲ. ಮೈಕ್ ಆನ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ನಿಮಗೆ ENC ಆನ್ ಆಗುತ್ತೆ. ಹೊರಗಿರೋ ನಾಯ್ಸ್ನೆಲ್ಲ ಆದಷ್ಟು ಇದು ಕಮ್ಮಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಾನು ಆಡಿಯೋ ಔಟ್ಪುಟ್ ಕೂಡ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ಈ ಮೈಕಿಗೂ ಒಂದ್ಸಲ ಕಂಪೇರ್ ಮಾಡಿನೂ ಕೂಡ ತೋರಿಸ್ತೀನಿ. ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಎಷ್ಟರ ಮಟ್ಟಿಗೆ ನಾಯ್ಸ್ ಅನ್ನೋದು ಇದು ರೆಡ್ಯೂಸ್ ಮಾಡ್ತಿದೆ ಅಂತೇಳಿ. ಇನ್ನು ಚಾರ್ಜಿಂಗ್ ವಿಷಯಕ್ಕೆ ಬಂದ್ರೆ ಒಂದ್ಸಲ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ರೆ 40 ಅವರ್ಸ್ ನೀವು ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ನೀವು ಕೇಸ್ನ ಚಾರ್ಜ್ ಮಾಡಬೇಕಾಗತ್ತೆ. ಹಿಂದೆಗಡೆ ಟೈಪ್ ಸಿ ಪೋರ್ಟ್ ಕೊಟ್ಟಿರ್ತಾರೆ. ಇದನ್ನ ನೀವು ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದೀರಾ ಅಂದ್ರೆ ಆರಾಮಾಗಿ 40 ಅವರ್ಸ್ ನೀವಾದ್ರೆ ಯೂಸ್ ಮಾಡ್ಬೋದು. ಈ ಒಂದು ಮೈಕ್ ಯೂಸ್ ಮಾಡಿದ ತಕ್ಷಣ ನೀವು ಬಾಕ್ಸ್ ಅಲ್ಲಿ ಹಾಕ್ಬಿಡ್ತೀರಲ್ಲ, ಆಟೋಮೆಟಿಕ್ ಆಗಿ ಚಾರ್ಜ್ ಆಗ್ತಾ ಇರುತ್ತೆ. ಮತ್ತೆ ನೀವು ಸಪರೇಟ್ ಆಗಿ ಚಾರ್ಜ್ ಮಾಡೋ ಅವಶ್ಯಕತೆ ಆದ್ರೆ ಇರೋದಿಲ್ಲ. ಬಾಕ್ಸ್ ಅಲ್ಲೇ ನಿಮಗೆ ಆಟೋಮೆಟಿಕ್ ಆಗಿ ಚಾರ್ಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೈಡ್ ಅಲ್ಲಿ ನಿಮಗೆ 2 ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಫಸ್ಟ್ ಬಟನ್ ಏನಿದೆ ಅಲ್ಲ, ಈ ಒಂದು ಬಟನ್ ನ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ, ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಕೆಳಗಡೆ ನಿಮಗೊಂದು ಬಟನ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ಬಟನ್ ನ ನೀವು ಒಂದ್ಸಲ ಪ್ರೆಸ್ ಮಾಡಿದೀರಾ ಅಂದ್ರೆ ENC ಆಫ್ ಆಗುತ್ತೆ, ಇನ್ನ ಒಂದ್ಸಲ ಪ್ರೆಸ್ ಮಾಡಿದೀರಾ ಅಂದ್ರೆ ENC ಆನ್ ಆಗುತ್ತೆ. ಈ ಒಂದು ಬಟನ್ಸ್ ನಿಮಗೆ ಈ ಒಂದು ಫಂಕ್ಷನ್ ಗೆ ಯೂಸ್ ಆಗುತ್ತೆ. ಮೇಲ್ಗಡೆ ನಿಮಗೆ ನಾಯ್ಸ್ ಫಿಲ್ಟರ್ ಕೂಡ ಇರುತ್ತೆ. ನೀವೇನು ಕೂಡ ಮತ್ತೆ ಎಕ್ಸ್ಟ್ರಾ ಫಿಲ್ಟರ್ಸ್ ನ ಯೂಸ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ನೀವೇನ್ ಕೊಟ್ಟಿದಾರೋ ಅದನ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ. ಈ ಮೈಕ್ weight ಕೂಡ ತುಂಬಾ ಲೈಟ್ ವೇಟ್ ಇದೆ ಅಂತಾನೆ ಹೇಳ್ಬೋದು. ಈಸಿಯಾಗಿ ನೀವು ಕ್ಯಾರಿ ಮಾಡಬಹುದು, ಹಾಗೆ ಬಂದ್ಬಿಟ್ಟು ಈಸಿಯಾಗಿ ಯೂಸ್ ಮಾಡಬಹುದು. ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ. ನೀವೇನ್ ರೆಕಾರ್ಡ್ ಮಾಡ್ತಿರಲ್ಲ ಅದಷ್ಟು ಕೂಡ ಡೈರೆಕ್ಟ್ ಆಗಿ ನಿಮಗೆ ವಿಡಿಯೋಗೆ ರೆಕಾರ್ಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ನಾಯ್ಸ್ ರೆಡ್ಯೂಸ್ ಆಗ್ಬಿಟ್ಟೆ ನಿಮಗೆ ಆ ಒಂದು ವಾಯ್ಸ್ ಔಟ್ಪುಟ್ ಬರುತ್ತೆ. ಇವಾಗ ಕೇಸಲ್ಲಿ ಚಾರ್ಜ್ ಇಲ್ಲ, ಮತ್ತೆ ಇದನ್ನ ಸಪರೇಟ್ ಆಗಿ ಚಾರ್ಜ್ ಮಾಡೋದಕ್ಕೆ ಆಗೋದಿಲ್ವಾ ಅಂದ್ರೆ ನಿಮಗೆ ಟೈಪ್ ಸಿ ಪೋರ್ಟ್, ಇದಕ್ಕೂ ಕೂಡ ಒಂದೊಂದು ಟೈಪ್ ಸಿ ಪೋರ್ಟ್ ಕೊಟ್ಟಿರ್ತಾರೆ. ನೀವು ಡೈರೆಕ್ಟ್ ಆಗಿ ಬೇಕಾದ್ರೂ ಕೂಡ ಚಾರ್ಜ್ ಮಾಡಬಹುದು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನೀವು ಕೇಸಲ್ಲಿ ಹಾಕಿದ್ರು ಕೂಡ ಅದು ಆಟೋಮೆಟಿಕ್ ಆಗಿ ಚಾರ್ಜ್ ಆಗುತ್ತೆ. ನಿಮ್ಮ ಒಪಿನಿಯನ್, ಕೇಸಲ್ಲಿ ಚಾರ್ಜ್ ಇತ್ತು ಅಂದ್ರೆ ಅದರಿಂದಾನೇ ಚಾರ್ಜ್ ಮಾಡ್ಕೊಳ್ಳಿ. ಕೇಸಲ್ಲೂ ಕೂಡ ಚಾರ್ಜ್ ಇಲ್ಲ, ಆದ್ರೆ ಇವಾಗ ಒಂದು ವಿಡಿಯೋ ರೆಕಾರ್ಡ್ ಮಾಡಲೇಬೇಕು ಅಂದ್ರೆ ಅವಾಗ ನೀವು ಡೈರೆಕ್ಟ್ ಆಗಿ ಇಲ್ಲಿ ಚಾರ್ಜ್ ಮಾಡಿದ್ದೀರಾ ಅಂದ್ರೆ ಆರಾಮಾಗಿ ನಿಮಗೆ ಈ ಒಂದು ಮೈಕ್ ಯೂಸ್ ಆಗುತ್ತೆ. 2 in 1 ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಈ ಒಂದು ಮೈಕ್ ನ ಯೂಸ್ ಮಾಡ್ಕೋಬಹುದು. ಇವಾಗ ಆಡಿಯೋ ಔಟ್ಪುಟ್ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಸ್ಟುಡಿಯೋದಲ್ಲಿ ಇದ್ರೆ ನಿಮಗೆ ಆಲ್ಮೋಸ್ಟ್ ಸಿಮಿಲರ್ ತರಾನೇ ಇರುತ್ತೆ. ಹೊರಗಡೆ ಹೋಗ್ಬಿಟ್ಟು ನೋಡೋಣಂತೆ. ಅವಾಗ ಹೊರಗಡೆನೂ ಕೂಡ ಒಂದು ಸ್ವಲ್ಪ ನಾಯ್ಸ್ ಇರುತ್ತಲ್ಲ, ಅವಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಎಷ್ಟರ ಮಟ್ಟಿಗೆ ಈ ಒಂದು ಮೈಕ್ ನಾಯ್ಸ್ ನ ರೆಡ್ಯೂಸ್ ಮಾಡುತ್ತೆ ಅಂತೇಳಿ. ಹೊರಗಡೆ ನಾನು ನಿಮಗೆ ತೋರಿಸ್ತೀನಿ. ಈ ಮೈಕ್ ಇಂದನೂ ಕೂಡ ರೆಕಾರ್ಡ್ ಆಗಿರೋ ಆಡಿಯೋ ತೋರಿಸ್ತೀನಿ, ಈ ಮೈಕ್ ಇಂದನೂ ಕೂಡ ರೆಕಾರ್ಡ್ ಆಗಿರೋ ಆಡಿಯೋ ತೋರಿಸ್ತೀನಿ. ಎರಡನ್ನೂ ಕೂಡ ನೀವು ಕಂಪೇರ್ ಮಾಡಿ, ಅವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇವಾಗ ಅಟ್ ಪ್ರೆಸೆಂಟ್ ನಾನು ಯಾವುದೇ ರೀತಿ ಮೈಕ್ ಯೂಸ್ ಮಾಡ್ತಾ ಇಲ್ಲ. ಇವಾಗ ಏನು ಮೈಕ್ ಬರ್ತಾ ಇದೆ ಅದು ಫೋನಿಂದ ಬರ್ತಾ ಇರೋದೆ. ಹೊರಗಡೆನೂ ಕೂಡ ಒಂದು ಸ್ವಲ್ಪ ವಿಂಡ್ ಇದೆ, ನಿಮಗೆ ಕೇಳಿಸ್ತಾ ಇರುತ್ತೆ. ಇವಾಗ ನಾನು ಈ ಮೈಕ್ ಯೂಸ್ ಮಾಡಿಬಿಟ್ಟು ಆಡಿಯೋ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇವಾಗ ನಿಮಗೆ ಏನು ಔಟ್ಪುಟ್ ಬರ್ತಾ ಇದೆಯೋ ಅದಷ್ಟು ಕೂಡ ಈ ಮೈಕ್ ಇಂದ ಬರ್ತಾ ಇರೋದು. ಇವಾಗ ನೀವು ನೋಡ್ಬೋದು ಫಸ್ಟ್ ಕಂಪೇರ್ ಮಾಡಿದ್ರೆ ಇವಾಗ ಎಷ್ಟು ಮಟ್ಟಿಗೆ ನಾಯ್ಸ್ ಅನ್ನೋದು ರೆಡ್ಯೂಸ್ ಆಗಿದೆ ಅಂತೇಳಿ. ಹೇಳದ್ನಲ್ಲ, ಇದರಲ್ಲಿ ನಿಮಗೆ ENC ಸಪೋರ್ಟ್ ಇರುತ್ತೆ. ಹೊರಗಡೆ ಏನಾದರೂ ಸಣ್ಣ ಪುಟ್ಟ ನಾಯ್ಸ್, ಹಾಗೆ ಬಂದ್ಬಿಟ್ಟು ವಿಂಡ್ ನಾಯ್ಸ್ ಏನಾದರೂ ಇತ್ತು ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಫಿಲ್ಟರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಕೇಳ್ಬೋದು ಫಸ್ಟಿಗಿರೋ ಆಡಿಯೋ ಕಂಪೇರ್ ಮಾಡಿದ್ರೆ ಈ ಒಂದು ಆಡಿಯೋದಲ್ಲಿ ನನ್ನ ವಾಯ್ಸ್ ನಿಮಗೆ ತುಂಬಾ ಮಟ್ಟಿಗೆ ಹೈಲೈಟ್ ಇರುತ್ತೆ, ಹೊರಗಡೆ ನಾಯ್ಸ್ ನ ತುಂಬಾ ಮಟ್ಟಿಗೆ ರೆಡ್ಯೂಸ್ ಮಾಡಿದೆ ಅಂತಾನೆ ಹೇಳ್ಬೋದು. ಆಡಿಯೋ ಔಟ್ಪುಟ್ ಕೇಳೋದ್ರಲ್ಲ, ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಮೈಕ್ ಜೊತೆ ನಾವು ಕಂಪೇರ್ ಮಾಡಬಾರ್ದು. ರೀಸನ್ ಏನು ಅಂದ್ರೆ ಇದು 30,000 ರೂಪಾಯಿ ಸಿಗುತ್ತೆ, ಇದು ಬರೀ 2,500 ರೂಪಾಯಿ ಸಿಗುತ್ತೆ. 2,500 ಮೈಕಲ್ಲಿ 30,000 ರೂಪಾಯಿ ಮೈಕಲ್ಲಿ ನಿಮಗೊಂದು ಕ್ಲಾರಿಟಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಹೇಳಿದೆ ಅಷ್ಟೇ. ನನಗೆ ಕೇಳಿದ್ರೆ 2,500ಕ್ಕೆ ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ತೀನಿ. ರೀಸನ್ ಏನು ಅಂದ್ರೆ ನಾನು ಮೈಕ್ ತಗೋಬೇಕಾದ್ರೆ 2,500 3,000ಕ್ಕೆ ವೈರ್ಲೆಸ್ ಮೈಕ್ ಸಿಗ್ತಾ ಇರಲಿಲ್ಲ. ಸಿಗ್ತಾ ಇತ್ತು, ತುಂಬಾ ಲೋ ಕ್ವಾಲಿಟಿ ಇರ್ತಾ ಇತ್ತು, ಹಾಗೆ ಬಂದ್ಬಿಟ್ಟು ಒಳ್ಳೆ ಬ್ರ್ಯಾಂಡ್ ಕೂಡ ಇರ್ತಾ ಇರಲಿಲ್ಲ. ಇವಾಗಲೂ ಕೂಡ ನಿಮಗೆ ಒಳ್ಳೆ ಬ್ರ್ಯಾಂಡ್ ಅಲ್ಲಿ ನಿಮಗೊಂದು ವೈರ್ಲೆಸ್ ಮೈಕ್ ಬೇಕು ಅಂದ್ರೆ ನಿಮಗೆ 5,000 ಪ್ರೈಸ್ ರೇಂಜ್ ಅಲ್ಲೂ ಕೂಡ ಸಿಗೋದಿಲ್ಲ. ಮಿನಿಮಮ್ 10,000 ಇಡಬೇಕಾಗುತ್ತೆ. ಇದು ನಿಮಗೆ ಬರೀ 2,500 ಸಿಗುತ್ತೆ ಸಾಕು. ನೀವು ಇವಾಗ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ, ಇವಾಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅಂದ್ರೆ ಈ ಒಂದು ಮೈಕ್ ನಿಮಗೆ ಸಾಕಾಗುತ್ತೆ. ನಿಧಾನಕ್ಕೆ ಬರ್ತಾ ಬರ್ತಾ ನೀವು ಬೇಕಂದ್ರೆ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಇನ್ನು ನಾವು ಸ್ಟಾರ್ಟಿಂಗ್ ಲೆವೆಲ್ ಅಲ್ಲೇ ಇದೀವಿ ಅಂದ್ರೆ ಈ ಒಂದು ಮೈಕ್ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನನಗೆ ಕೇಳಿದ್ರೆ 2,500 ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ತೀನಿ. ನಾನು ಇನ್ನ ಈ ವಿಡಿಯೋನ ಲ್ಯಾಗ್ ಮಾಡೋದಕ್ಕಾದ್ರೆ ನೋಡ್ತಾ ಇಲ್ಲ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಆರಾಮಾಗಿ ಪರ್ಚೇಸ್ ಮಾಡಿ. ಜುಲೈ 18ನೇ ತಾರೀಕು ಈ ಒಂದು ಮೈಕ್ ನ
ಸೇಲಿಗೆ ತರ್ತಿದ್ದಾರೆ. ನೀವು ಅಫಿಷಿಯಲ್ ಸ್ಟೋರ್ಗೆ ಹೋಗಿದ್ದೀರಾ ಅಂದರೆ ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಅಲ್ಲಿಂದ ನೀವು ಈಸಿಯಾಗಿ ಈ ಒಂದು ಮೈಕ್ನ ಪರ್ಚೇಸ್ ಮಾಡ್ಬೋದು. ಈ ಮೈಕ್ ನಿಮಗೆ ಇಷ್ಟ ಆಯ್ತಾ ನನಗೊಂದ್ಸಲ ಕಾಮೆಂಟ್ ಸೆಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.